बृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः स्वानाथ्यन्नो विदतदधिकं ब्रह्मनारायणाख्यम् भूषारत्नं भुवनवलयत्याखिलाश्चर्यरत्नं लीलारत्नं जलति दुहितुर्देवता मौनिरत्नम् चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाक्ष्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ओम् ವಿಜಯ ಅವರು ಹೇಳಿ. ವೇಲಾಂ ವಿಶಾಲಾಮಾಪೇದೆ ಚೈತನ್ಯ ಅವರು ಹೇಳಿ. ವೇಲಾಂ ವಿಶಾಲಾಮಾಪೇದೆ वेलां विशालामापेदे वेलां विशालामापेदे माहेन्द्रादवरुह्यसः 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 सेनायास्तत्र सेनान्या सेनान्यास्तत्र सेनान्या सेनान्यास्तत्र सेनान्या रामो वा समकल्पयत् रामो वा समकल्पयन् रामो वा समकल्पयन् ಅತ್ಯಂತ ವಿಸ್ತಾರವಾದ ಸಮುದ್ರದ ತಟವನ್ನ ಶ್ರೀರಾಮಚಂದ್ರ ಬೆಟ್ಟವನ್ನೇರಿ ಗಮನಿಸಿದ. ಅಂದ್ರೆ ಬೆಟ್ಟವನ್ನ ದಾಟಿ ಸಮುದ್ರ ದಡವನ್ನ ಸೇರಿದ. ಸಹ ಶ್ರೀರಾಮಚಂದ್ರನು ಮಹೇಂದ್ರ ಪರ್ವತದಿಂದ ಅವರುಹ್ಯ ಇಳಿದು ವಿಶಾಲಾಂ ವೇಲಾಂ ವಿಸ್ತಾರವಾದ ಸಮುದ್ರದ ದಡವನ್ನು ಆಪೇದೆ ಹೊಂದಿದನು. ಅಷ್ಟೇ ಅಲ್ಲ, ಆ ಸೇನೆಗಳಿಗೆಲ್ಲ ಸೇನಾನ್ಯ ಸೇನಾನ್ಯ ಅಂತಂದ್ರೆ ಸೇನಾನಿ ಅನಿಸಿದ ನೀಲನಿಂದ ಸಹಕಾರ ತೆಗೆದುಕೊಂಡು ಇಡೀ ಸೇನೆಗೆ ಆ ವಾಸವನ್ನ ಉಳ್ಕೊಳ್ಳಿಕ್ಕೆ ಜಾಗವನ್ನ ಅಕಲ್ಪಯತ್. ಈ ಶ್ಲೋಕ ಹಿಂದೆ ಆಗಿದೆ. ಲುಹು ಸಾಮರ್ಥ್ಯೆ ಅನ್ನುವ ಧಾತುವಿನ ಲಂಘಕಾರದ ರೂಪ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸುಧಾ ಅವ್ರು ಹೇಳಿ. ಪ್ರಾರ್ಥಯನ್ ಕಿಲ ಪಂಥಾನಂ ಇಲ್ವಾ? ನವನಿಧಿ ಅವ್ರು ಹೇಳಿ. पार्थयन् किल पन्थायन् पार्थयन् किल पन्थायन् ಸಿಂಧುಂ ಸಿಂಧುಶಯಸ್ತತಃ सिन्धुं सिन्धुशयस्ततः सिन्धुं सिन्धुशयस्ततः ವಿಶ್ವೇಶ್ವರೋಪಿ ಭಗವಾನ್ विश्वेश्वरोऽपि भगवान् विश्वेश्वर ವಿಶ್ವೇಶ್ವರೋಪಿ ವಿಶ್ವೇಶ್ವರೋಪಿ विश्वेश्वरोऽपि भगवान् विश्वेश्वरोऽपि भगवान् ಮಾರ್ದವಂ ಧರ್ಮಮಾಶ್ರಿತಃ मार्धवं धर्ममाश्रितः मार्धवं धर्ममाश्रितः ತತಃ ಶ್ರೀರಾಮಚಂದ್ರ ಸಮುದ್ರದ ದಡವನ್ನು ಸೇರಿ ಇಡೀ
ಸೇನೆಯನ್ನ ಸಮುದ್ರದ ದಡದಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಿರುವ ವ್ಯವಸ್ಥೆಯನ್ನ ನೀಲನಿಂದ ಮಾಡಿಸಿ ನಂತರ ಅಂತ ಅರ್ಥ. ಆ ಬಳಿಕ ತತಃ ಸಿಂಧೌ ಸಮುದ್ರದ ತೀರದಲ್ಲಿ ಆ ಸಿಂಧುಂ ಪಂಥಾನಂ ಪ್ರಾರ್ಥಯನ್. ಕಹ ಸಿಂಧುಶಯ, ಕ್ಷೀರ ಸಮುದ್ರದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತಹ ಶ್ರೀರಾಮಚಂದ್ರ ಈ ಯಾವುದೋ ಸಾಮಾನ್ಯ ಉಪ್ಪು ನೀರಿನ ಸಮುದ್ರದ ಮುಂದೆ ನಿಂತು ಪಂಥಾನಂ ಪ್ರಾರ್ಥಯನ್, ದಾರಿ ಕೊಡು ಅಂತ ಕೇಳ್ತಾ ಇದ್ದಾನೆ. ತತಃ ಸಿಂಧುಶಯ ಭಗವಾನ್ ಶ್ರೀರಾಮಚಂದ್ರ ವಿಶ್ವೇಶ್ವರೋಪಿ, ಇಡೀ ಜಗತ್ತಿನ ಎಲ್ಲದಕ್ಕೂ ಒಡೆಯ, ಸ್ವತಃ ಕ್ಷೀರ ಸಮುದ್ರದಲ್ಲಿ ವಾಸ ಮಾಡುವವ. ಆದ್ರೆ ಈಗ ಲೋಕದ ವ್ಯವಸ್ಥೆಯನ್ನ ಕೆಡಿಸಬಾರದು, ಲೋಕದ ನಿಯಮಗಳನ್ನ ಮುರಿಬಾರದು. ಯಾರತ್ರವೇ ಏನೇ ವಸ್ತು ತೆಗೆದುಕೊಳ್ಳುವುದಾದ್ರೂ ಕೂಡ ನಾವು ಕೇಳಿ ಅವರಿಂದ ಪರ್ಮಿಷನ್ ತಗೊಂಡು ಆ ಕಾರ್ಯವನ್ನ ಮಾಡಬೇಕು. ಅದಕ್ಕೆ ಗೊತ್ತಿರುವ ವಿಷಯವೇ ಆಗಿದ್ರು ಕೂಡ ಮತ್ತೊಂದ್ ಸರ್ತಿ ಆ ಕೆಲಸವನ್ನ ನಿನ್ನೆ ಕೇಳಿ ಆಗಿದೆ ಇವತ್ತೇನ್ ಕೇಳುದು ಅಂತನೂ ಆ ಸಲುಗೆ ತೆಗೆದುಕೊಳ್ಳದೆ, ಇಡೀ ಜಗತ್ತಿನ ಒಡೆತನ ಇದ್ದಲ್ಲೇ ಅವನು ಮಾಡ್ಲಿಲ್ಲ, ಇನ್ನು ನಿನ್ನೆ ಒಂದು ದಿವಸ ಕೇಳಿ ಆಗಿದೆ ಇವತ್ತು ತೊಂದರೆ ಇಲ್ಲ ಅಂತ ಹಾಗೆ ಭಾವಿಸುವ ದಡ್ಡತನವನ್ನು ನಾವು ಮಾಡಬಾರದು. ಧರ್ಮಮಾಶ್ರಿತಃ ಭಗವಾನ್ ವಿಶ್ವೇಶ್ವರಃ ಸಿಂಧುಶಯಃ ಸಿಂಧುಂ ಪಂಥಾನಂ ಪ್ರಾರ್ಥಯನ್ ಮಾರ್ಧವಂ. ಏನು 2 ದಿವಸದ ಅಧಿಕಾರ ಸಿಕ್ಕಿದ್ರೇನೆ ಇಡೀ ಊರ್ ನಂದು ಅನ್ನೋ ತರ ಲೋಕದಲ್ಲಿ ನಾವಿವತ್ತು ವ್ಯವಹಾರ ಮಾಡುವುದನ್ನು ನೋಡ್ತೇವೆ. ಯಾರು ಅವನಿಂದ ಅಧಿಕಾರವನ್ನ ಕಿತ್ತುಕೊಳ್ಳಿಕ್ ಸಾಧ್ಯ ಇಲ್ಲದೆ ಇದ್ರು, ಪರಿಪೂರ್ಣವಾದ ಅಧಿಕಾರ ಅವನತ್ತೆ ಇದ್ದದ್ದು ಹೌದಾದ್ರೂ ಅವನು ಅಧಿಕಾರದ ಮದದಿಂದ ಯಾವತ್ತೂ ಕೂಡ ದರ್ಪ ಮಾಡ್ಲಿಲ್ಲ. ಮಾರ್ಧವಂ, ಮೆತ್ತನೆಯ ಮಾತಿನಿಂದಲೇನೆ, ಮೆತ್ತನೆಯ ಹೃದಯದಿಂದಲೇನೆ ರಾಜಧರ್ಮವನ್ನ ಪಾಲಿಸುವ ಧರ್ಮಮಾಶ್ರಿತ ತನ್ನ ಸೇನೆಗೆ ಈ ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಬೇಕಿರುವ ದಾರಿಯನ್ನ ಕಲ್ಪಿಸ್ಲಿಕ್ಕಾಗಿ ಒಂದು ಸೇತುವೆಯನ್ನ ಕಟ್ಟುವುದಕ್ಕೋಸ್ಕರ ಕೇಳಿಕೊಳ್ತಾ ಇದ್ದಾನೆ. ಲಂಕೆಗೆ ಹೋಗುವುದಕ್ಕಾಗಿ ಮಾರ್ಗಂ ಪ್ರಾರ್ಥಯನ್, ದಾರಿಯನ್ನ ಕೇಳುತ್ತಾ ಅಲ್ಲೇ ನಿಂತ. ಮುಂದೆ ಏನ್ ಮಾಡದ ಮತ್ತೆ ಮುಂದೆ ಇದೆ. ಪ್ರಾರ್ಥಯನ್ ತತ್ರ ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಕಿಲ ಅವ್ಯಯ. ಪಂಥಾನಂ ಸಿಂಧುಂ ಎರಡೂ ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಸಿಂಧುಶಯ, ಸಿಂಧೌ ಶೇತೆ ಇತಿ ಸಿಂಧುಶಯ ಪುಲ್ಲಿಂಗ ಪ್ರಥಮ ಏಕ. ತತಃ ಅವ್ಯಯ. ವಿಶ್ವೇಶ್ವರಃ ಅಪಿ ವಿಶ್ವೇಶ್ವರೋಪಿ ಪೂರ್ವರೂಪ ಸಂಧಿ. ಈಶನಶೀಲೇಶ್ವರಃ ಈಶ್ವರಃ, ವಿಶ್ವಸ್ಯ ಈಶ್ವರಃ ವಿಶ್ವೇಶ್ವರಃ. ಭಗವಾನ್ ಪುಲ್ಲಿಂಗ ಪ್ರಥಮ ಏಕ. ಮಾರ್ಧವಂ ಮೃದೋಃ ಭಾವಃ ಮಾರ್ಧವಂ. ಧರ್ಮಂ ಆಶ್ರಿತಃ ಧರ್ಮಮಾಶ್ರಿತಃ. ಧರ್ಮಂ ದ್ವಿತೀಯ ಏಕ. ಆಶ್ರಿತಃ ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ನೆಕ್ಸ್ಟ್ ಯಾರಿದ್ದಾರೆ? ವಾರುಣಿಯವರು. ಅಶೇತಾನಂತ ಶಯನೋ ಅಶೇತಾನಂತಶಯನೋ ಅಶೇತಾನಂತಶಯನೋ ವೇಲಾಯಾಂ ದರ್ಭ ಸಂಸ್ತರೇ ವೇಲಾಯಾಂ ದರ್ಭ ಸಂಸ್ತರೇ ವೇಲಾಯಾಂ ದರ್ಭ ಸಂಸ್ತರೇ
ಭುಜಂ ಭುಜಂಗ ಭೋಗಾಭಂ ಭುಜಂ ಭುಜಂಗಭೋಗ ಭುಜಂ ಭುಜಂಗಭೋಗ ಭೋಗಾಭಂ ಭೋಗಾಭಂ ಭುಜಂ ಭುಜಂಗಭೋಗಾಭಂ ಉಪಧಾಯಾಥ ದಕ್ಷಿಣಂ ಉಪಧಾಯಾಥ ದಕ್ಷಿಣಂ ಉಪಧಾಯಾಥ ದಕ್ಷಿಣಂ ಅನಂತಶಯನಃ ಅಂದ್ರೆ ಶ್ರೀರಾಮಚಂದ್ರ. ವೇಲಾಯಾಮ್ ಆ ಸಮುದ್ರದ ದಡದಲ್ಲಿ ದರ್ಭ ಸಂಸ್ತರೆ. ದರ್ಭ ಸಂಸ್ತರ ಅಂದ್ರೆ ಅಲ್ಲೇ ಒಂದು ದರ್ಭೆಯ ಹುಲ್ಲಿನ ಹಾಸನ್ನು ಹಾಕಿ ಭುಜಂಗ ಭೋಗಾಭಂ ಭುಜಂ, ಸರ್ಪದಂತೆ ಉರುಟಾದ ತೋಳುಳ್ಳಂತಹ ಶ್ರೀರಾಮಚಂದ್ರನ ತೋಳನ್ನು ಉಪಧಾಯ. ಉಪಧಾಯ ಅಂದ್ರೆ ಉಪಧಾನ ಅಂದ್ರೆ ಕಲ್ದಿಂಡಿ. ಉಪಧಾನವನ್ನಾಗಿಸಿಕೊಂಡು ಉಪಧಾರಣೆ. ಮಾಮೂಲಾಗಿ ತಲೆ ನೆಲದಲ್ಲಿ ಕೂಡುತ್ತೆ, ಆದ್ರೆ ಅದಕ್ಕೊಂದು ಏನಾದ್ರೂ ಸ್ವಲ್ಪ ಎತ್ತರಕ್ಕೆ ಇಟ್ಕೊಳ್ಳಿಕ್ಕೆ ಏನಾದ್ರೂ ಧಾರಣೆಗೆ ಬೇಕು ಅಂದ್ರೆ ಊಪರ್, ಎತ್ತರಕ್ಕೆ ತಲೆ ಇಡ್ಲಿಕ್ಕೆ ಬೇಕಾಗುವಂತಹ ತಲೆದಿಂಬಿಗೆ ಉಪಧಾನ ಅಂತ ಹೇಳ್ತಾರೆ. ಉಪಧಾಯ ತೋಳನ್ನೇ ಉಪಧಾನವನ್ನಾಗಿ ತಲೆದಿಂಬಾಗಿಸಿಕೊಂಡು. ದೇವರು ಕೂಡ ಯಾರಾದ್ರೂ ಬೇಗ ತಲೆದಿಂಬ ತನ್ನಿ ಅಂತ ಹೇಳಲಿಲ್ಲ, ತಾನೇ ತನ್ನ ಕೈಯನ್ನೇ ತಲೆದಿಂಬಾಗಿಸಿಕೊಂಡು ಎತ್ತರಕ್ಕೆ ಊರ್ಲಿಕ್ಕಾಗುವ ಹಾಗೆ ಇಟ್ಟುಕೊಂಡು ದಕ್ಷಿಣದ ಕಡೆಗೆ ದಕ್ಷಿಣಂ ಭುಜಂ, ದಕ್ಷಿಣದ ಕಡೆಗಲ್ಲ, ದಕ್ಷಿಣ ಬಲತೋಳು, ಎಡತೋಳಲ್ಲ ಬಲತೋಳನ್ನ ಆಸರೆಯಾಗಿಸಿಕೊಂಡು ಶೇತೆ ಅಶೇತ ಮಲಗಿದನು. ಅನಂತಶಯನಃ ದರ್ಭ ಸಂಸ್ತರ ವೇಲಾಯಾಂ ದರ್ಭ ಸಂಸ್ತರೆ ಭುಜಂಗ ಭೋಗಾಭಂ ದಕ್ಷಿಣಂ ಭುಜಂ ಉಪಧಾಯ ಅಶೇತ. ಅಥ ಅಂತ ಅದು ಆ ನಂತರ ಪ್ರಾರ್ಥನೆ ಮಾಡಿದಕ್ಕೆ ನಿಂತ ನಂತರ ಪ್ರಾರ್ಥಿಸಿದ ಅಂತ. ಏನ್ ಮಾಡಿದ ಅಂದ್ರೆ ವರುಣನನ್ನು ಕುರಿತು ಕೇಳಿದ. ಅಥ ಅವ್ಯಯ ಅನಂತಃ ಶಯನಂ ಯಸ್ಯ ಸಹ. ಅನಂತ ಶಯನಃ ಪುಲ್ಲಿಂಗ ಪ್ರಥಮ ಏಕ, ವೇಲಾಯಾಂ ಸ್ತ್ರೀಲಿಂಗ ಸಪ್ತಮಿ ಏಕ, ದರ್ಭ ಸಂಸ್ತರೆ ದರ್ಭಾಣಾಂ ಸಂಸ್ತರಃ ದರ್ಭ ಸಂಸ್ತರಃ, ಷಷ್ಠಿ ತತ್ಪುರುಷ ಸಮಾಸ ಪುಲ್ಲಿಂಗ ಪ್ರಥಮ ಏಕ, ಸಪ್ತಮಿ ವಿಭಕ್ತಿ ಏಕವಚನ. ಭುಜಂ ದ್ವಿತೀಯ ಏಕ, ಭುಜಂ ಭುಜೇನ ಗಚ್ಚತಿ ಇತಿ ಭುಜಂಗಃ, ಭುಜಂಗ ಭೋಗ ಭುಜಂಗಸ್ಯ ಭೋಗಃ ಅಂದ್ರೆ ಭೋಗ ಅಂದ್ರೆ ದೇಹ ಶರೀರ ಅಂತ ಅರ್ಥ. ಭುಜಂಗಸ್ಯ ಭೋಗಃ ಇವ ಭುಜಂ ಯಸ್ಯ ಸಹ, ಭುಜಂಗಸ್ಯ ಭೋಗಃ ಇವ ಭೋಗಸ್ಯ ಅದು ಮುಂದೆ ಭೋಗಾಭ ಅಂತ. ಭುಜಂಗಸ್ಯ ಭೋಗಃ ಭುಜಂಗ ಭೋಗಃ, ಭುಜಂಗ ಭೋಗಸ್ಯ ಆಭಾ ಇವ ಆಭಾ ಯಸ್ಯ ಸಹ ಭುಜಂಗ ಭೋಗಾಭಃ, ದ್ವಿತೀಯ ವಿಭಕ್ತಿ ಭುಜಂಗ ಭೋಗಾಭಂ. ಉಪಧಾಯ ಲ್ಯಕ್ ಅಥ ಅವ್ಯಯ ದಕ್ಷಿಣಂ ದ್ವಿತೀಯ ಏಕ, ದಕ್ಷಿಣ ದಕ್ಷಿಣಂ. ತಲೆಗೆ ಇಂಬು, ತಲೆ ಗಿಂಬು. ಇಂಬು ಅಂದ್ರೆ ಆಶ್ರಯ, ನಂಬಿದವನಿಗಿಂಬ ನೀವ. ಇಂಬು ಅಂದ್ರೆ ರಕ್ಷಣೆ, ನಂಬಿದವನಿಗೆ ರಕ್ಷಣೆ ಕೊಡುವವನು ಭಗವಂತ. ಇಂಬು ಕೊಡುದು ರಕ್ಷಣೆ ಮಲ್ಪಲೇ ನನ್ನ ತುಳುವಲ್ಲೂ ಬಳಕೆಯಲ್ಲಿದೆ. ಅಂದ್ರೆ ಅವನಿಗೆ ತಲೆ ಕೆಳಕ್ಕೆ ಬೀಳದ ಹಾಗೆ ಅದು ರಕ್ಷಣೆ ಅಂತ, ತಲೆ ಜಾರದ ಹಾಗೆ ರಕ್ಷಣೆ. ಮುಂದೆ ಪ್ರಸ್ತರ ಪ್ರಸ್ತರ ಸಂಸ್ತರ ಈ ಶಬ್ದಗಳಿಗೆಲ್ಲ ಮಲಗುವ ಹಾಸಿಗೆ ಅಂತ ಅರ್ಥ. ದರ್ಭ ಸಂಸ್ಥರೆ ಅಂದ್ರೆ ದರ್ಭದಿಂದ ಮಾಡಿದ ಹಾಸಿಗೆ. ಪದ್ಯ ಪದ್ಯ ಕಟ. ಭೂಷಣ್ ಅವ್ರು ಹೇಳಿ. ತಾದೃಶಂ ಹನುಮದ್ವೀರ್ಯಂ ತಾದೃಶಂ ಹನುಮದ್ವೀರ್ಯಂ ತಾದೃಶಂ ಹನುಮದ್ವೀರ್ಯಂ ವೀಕ್ಷ್ಯ ರಾಕ್ಷಸ ಪುಂಗವ ವೀಕ್ಷ ರಾಕ್ಷಸ ಪುಂಗವಃ
वीक्ष्य राक्षसपुङ्गवः सभायां मन्त्रिणां मध्ये सभायां मन्त्रिणां मध्ये चिन्ताक्रान्तो ब्रवीदिदम्। चिन्ताक्रान्तो ब्रवीदिदम् चिन्ताक्रान्तो ब्रवीदिदम् राक्षसपुङ्गवः तादृशं हनुमद्वीर्यं वीक्ष्य मन्त्रिणां मध्ये सभायां चिन्ताक्रान्तः इदम् अब्रवीत्। ರಾಕ್ಷಸಪುಂಗವಃ ರಾವಣನು ರಾಕ್ಷಸೇಷು ಪುಂಗವಃ, ಪುಂಗವ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ರಾಕ್ಷಸೇಷು ಪುಂಗವಃ ಅಂದ್ರೆ ಅವನ ಬಗ್ಗೆ ಎಲ್ಲ ಪುಂಗಿ ಉತ್ತಾರೆ ಅಂತನೋ ಏನೋ ಇರ್ಬೇಕು, ಗೊತ್ತಿಲ್ಲ. ಎಲ್ಲ ಹೊಗಳ್ತಾರೆ ಅಂತ, ಹೊಗಳಿಕೆ ಯೋಗ್ಯನಾದವ ಅಂತ ಅರ್ಥ. ಅಲ್ಲ, ಪುಂಗವ ಅನ್ನೋ ಶಬ್ದ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಸುಮ್ನೆ ನೆನಪಾಯ್ತು ಏನೇ ಇರ್ಬೋದು ಅರ್ಥ ಅಂತ ನೋಡ್ತಾ ಇದೆ ಅಷ್ಟೇ. ಇದೇನು ಅರ್ಥ ಅಂತಲ್ಲ. ಈ ಕೆಲವೊಮ್ಮೆ ಪ್ರಶ್ನೆಗಳಿಗೆ ತಲೆಹರಟೆ ಉತ್ತರ ಅಂತ ಇರ್ಬೇಕು. ನೀರ್ ಯಾಕೆ ಕಲ್ಲು ಯಾಕೆ ನೀರಲ್ಲಿ ಮುಳುಗತ್ತೆ ಅಂದ್ರೆ ಅದಕ್ಕೆ ಈಜು ಹೇಳ್ಕೊಟ್ಟಿಲ್ಲ, ಭಾರ ಇದೆ ಅದು ಇದೆ ಇದೆ ಅಂತೆಲ್ಲ ಹೇಳ್ಬಾರ್ದು. ಅದು ನೆಕ್ಸ್ಟ್ ಗಂಭೀರವಾದ ಉತ್ತರ. ಸ್ವಲ್ಪ ಆರಾಮಾಗಿ ವಿಷಯವನ್ನ ಸ್ವೀಕರಿಸುವ ಯೋಚನೆ ಮಾಡುವಾಗ ಹೀಗಿರ್ಬೇಕು ಉತ್ತರ. ಹನುಮದ್ವೀರ್ಯಂ ತಾದೃಶಂ ಹನುಮದ್ವೀರ್ಯಂ ವೀಕ್ಷ. ಯಾಕೆಂದ್ರೆ ಎಲ್ಲಿ ಮುಟ್ಟಿದ್ರು ಬರೀ ಬೂದಿ, ಎಲ್ಲಿ ಬಿದ್ರು ಮೈ ಅನು ಸನ್ಯಾಸಿ ಮೈ ತಟ್ಟಿದ್ರೆ ಇನ್ನೇನ್ ಸಿಗುತ್ತೆ, ಬೂದಿ ಸಿಗುತ್ತೆ ಅಂತ ಗಾದೆ. ಹಾಗೆ ಲಂಕೆಯಲ್ಲಿ ಎಲ್ಲಿ ಹೋದ್ರು ಬರೀ ಬೂದಿನೇ ಸಿಗ್ತಿತ್ತು, ಬೇರೆ ಏನ್ ಸಿಗಲ್ಲ ಅಂತ. ಅವನತ್ರ ಏನಿರಲ್ಲ, ಅವನು ಬೈರಾಗಿ, ಅವನು ಸನ್ಯಾಸಿ ಮೈ ದಡವಿದ್ರೆ ಬೂದಿ ಸಿಗುತ್ತೆ ಅಂತ. ಹಾಗೆ ಇಲ್ಲಿ ಲಂಕೆಯನ್ನ ಮುಟ್ಟಿದ್ರೆ ಬರೀ ಬೂದಿನೇ ಬೀಳ್ತೈತೆ ಎಲ್ಲಾ ಕಡೆ. ತಾದೃಶಂ ಹನುಮದ್ವೀರ್ಯಂ, ಕೊಟ್ಟ ಬೆಂಕಿಯನ್ನೇ ವಾಪಸ್ ನಮಗೆ ಅಸ್ತ್ರವಾಗಿ ಪ್ರಯೋಗಿಸಿ ತಲೆ ಎತ್ತಲಿಕ್ಕಾಗದಾಗ ಮಾಡಿಬಿಟ್ನಲ್ಲ, ಅದು ರಾಜಾರೋಷವಾಗಿ ಸರ್ಜಿಕಲ್ ಸ್ಟ್ರೈಕ್ ಹೇಳಿ ಹೇಳಿ ಹೊಡೆದಾಕಿದ್ದು. ಅಂದ್ರೆ ಗೊತ್ತಾಗುವ ಹಾಗೆ ಮಾಡಿ ಹೋದ ಈ ದುಸ್ಥಿತಿ ಅದು ಒಂದೆರಡು ಬಿಟ್ಟಿದ್ದಷ್ಟೇ, 9-10 ಹೊಡೆದಿದ್ದಲ್ಲ. ಸೀತೆ ಇದ್ದ ಜಾಗ ಮತ್ತೆ ವಿಭೀಷಣ ಇದ್ದ ಜಾಗ ಬಿಟ್ರೆ ಎಲ್ಲಾ ಕಡೆಗೂ ಬೆಂಕಿ ಇಟ್ಟಿದ್ದಾನೆ. ಹಾಗಾಗಿ ಹನುಮಂತನ ಯೋಚನೆಯಲ್ಲಿ ಬೇಕಿದ್ದವರದ್ ಮಾತ್ರ ಉಳಿಸಿದ್ದಾನೆ, ಉಳಿದದ್ ಎಲ್ಲಾ ಅಡಗುದಾಣಗಳನ್ನು ಪುಡಿಗಟ್ಟಿ ಬಿಟ್ಟಿದ್ದಾನೆ ಅನ್ನುವ ಹಾಗೆ ಅವನ ತಾದೃಶಂ ವೀರ್ಯಂ, ಅಂಥ ಎಣೆಗಾಣದ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟು ಅದಕ್ಕೆ ಪರಿಹಾರ ಹೇಳಬಹುದು ಅಂತ ಅನ್ಲಿಕ್ಕೆ ಆಗದ ತಾಕತ್ತನ್ನ ಗಮನಿಸಿ ವೀಕ್ಷ್ಯ ಮಂತ್ರಿಣಾಂ ಮಧ್ಯೆ ಸಭಾಯಾಂ, ಮಂತ್ರಾಲೋಚನೆ ಮಾಡ್ತಾ ಇದ್ದ ತನ್ನವರ ಮುಂದೆ ಸಭೆಯಲ್ಲಿ ಚಿಂತೆಯಿಂದ ಆಕ್ರಾಂತನಾಗಿ ಆದವನಾಗಿ ಇದಂ ಅಬ್ರವೀತ್, ಈ ಮಾತನ್ನು ಮುಂದಿನ ಮಾತನ್ನು ಹೇಳಿದನು. ತಾದೃಶಂ ದ್ವಿತೀಯ ಏಕ. ತಾದೃಕ್, ದೃಕ್ ಅಂದ್ರೆ ಕಾಣುವುದು, ತಸ್ಯ ಸದೃಶಃ, ತಸ್ಯ ದೃಶಃ, ತಾದೃಶಃ, ತಾದೃಕ್. ಏತಸ್ಯ ದೃಕ್, ಈ ಕಣ್ಣಿಗೆ ಕಾಣ್ರೆ ಹೇಗೋ ಹಾಗೆ ಏತಾದೃಕ್. ಇನ್ನು ಮಾದೃಶಃ, ನನಗೆ ಹೇಗ್ ಕಾಣುತ್ತೋ ಹಾಗೆ, ಅಥವಾ ನಾನ್ ಹೇಗ್ ಕಾಣ್ತೇನೋ ಹಾಗೆ. ಮಾದೃಶ ಅಂದ್ರೆ ನನ್ನಂತೆ ಕಾಣುವ. ತಾದೃಶ ಅವನ್ ತಸ್ಯ ದೃಶ, ಅವನ ಸಾದೃಶ್ಯ, ಅವನಿಗೆ ಸದೃಶ. ತಾದೃಕ್, ಸಾದೃಶ್ಯವು ಹಾಗೇನೆ ಒಂಥರ ಅವನಿಗೆ ಕಂಡಂತೆ. ಎಲ್ಲೆಲ್ಲಿಗೆ ನೀವು ಹೇಳ್ತೀರೋ ಅಲ್ಲಲ್ಲಿಗೆ. ತಾದೃಶಃ, ಭವಾದೃಶಃ, ಏತಾದೃಶಃ, ಮಾದೃಶಃ, ಮಾದೃಶಿ, ತಾದೃಶಿ, ಯಾವ ಲಿಂಗದಲ್ಲೂ ಹೇಳಲಿಕ್ಕೆ ಬರುತ್ತೆ. ದೃಕ್ ಅನ್ನುವ ಶಬ್ದದ ಮೂಲದಿಂದ ಬಂದದ್ದು. ಹನುಮತಃ ವೀರ್ಯಂ ಹನುಮದ್ವೀರ್ಯಂ ವೀಕ್ಷ್ಯ ಲ್ಯಪ್ರತ್ಯಯಂತಮವ್ಯಯಂ ರಾಕ್ಷಸೇಷು ಪುಂಗವಃ, ಪುಲ್ಲಿಂಗ ಪ್ರಥಮ ಏಕ. ಸಭಾಯಾಂ, ಸಭಾ ಸ್ತ್ರೀಲಿಂಗ ಸಪ್ತಮಿ ಏಕ. ಸಭಾಯಾಂ ಮಂತ್ರಿಣಾಂ ಷಷ್ಠಿ ಬಹು, ಮಂತ್ರಿಣಾಂ ಮಧ್ಯೆ ಸಪ್ತಮಿ. ಚಿಂತಾಭಿಃ ಆಕ್ರಾಂತಃ, ಚಿಂತಾಕ್ರಾಂತಃ ಪುಲ್ಲಿಂಗ ಪ್ರಥಮ ಏಕ. ಅಬ್ರವೀತ್ ಭೃಂಜ್ ವ್ಯಕ್ತಾಯಾಂ ಲಂಗ್ ಪ್ರಥಮ ಏಕ. ಇದಂ
ಅಯಂ ಅದ ಇದಂ ಅನ್ನೋದು ಇದಂ ಶಬ್ದದ್ದೇ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅಬ್ರವೀತ್ ಇದಂ ಅಬ್ರವೀದಿದಂ. ಜಸ್ಟ್ ಮುಂದೋಗ್ಲಿ. ಋಷಿನೇ ಇದ್ವಿ. ಸುಧಾ ಅವರಿದ್ದೀರಾ? ದೃಷ್ಟಂ ಇದನ್ನ ಹಿತಸ್ಯ ವೀರಸ್ಯ दृष्टं हि तस्य वीरस्य दृष्टं हि तस्य वीरस्य ಕಪೇಃ ಪೌರುಷಮದ್ಭುತಂ कपेः पौरुषमद्भुतं कपेः पौरुषमद्भुतं ಕಿಂ ವರ್ಣಯಾಮೋ ರಾಮಸ್ಯ किं वर्णयामो रामस्य ಯಸ್ಯಾಯಂ ಕಿಂಕರಃ ಕಿಲ. यस्यायं किङ्करः किल यस्यायं किङ्करः किल ಹ್ಮ್ ಕಪಿಯ ವೀರತನವನ್ನ ಮಂತ್ರಿಗಳ ಮಧ್ಯದಲ್ಲಿ ಆಡ್ತಾ ಈ ಅಭಿಪ್ರಾಯವನ್ನ, ವೀರಸ್ಯ ತಸ್ಯ ಕಪೇಃ ಅದ್ಭುತಂ ಪೌರುಷಂ ದೃಷ್ಟಂ ಹಿ, ವೀರನಾದ ಹಿಡಿದ ಕೆಲಸವನ್ನ ಕೊನೆಗಾಣಿಸುವ ಅದ್ಭುತವಾದ ಪೌರುಷವನ್ನ, ಪರಾಕ್ರಮವನ್ನ ನೋಡಿದಿರಿ ತಾನೆ, ನೀವೆಲ್ಲರೂ ಕಂಡಿರಿ ತಾನೆ. ವೀರಸ್ಯ ಕಪೇಹೆ, ಸಾಮಾನ್ಯ ಕಪಿ ಅಲ್ಲ, ಹೆದರಿಕೆನೇ ಇಲ್ಲ. ರಾಕ್ಷಸರು ಅಂದ್ರೆ ಕಪಿಗಳು ಹೆದರಿ ಸತ್ತೋಗ್ತವೆ, ಆಹಾರ ಅದು. ಆದ್ರೆ ನಮ್ಮ ಆಹಾರವೇ ನಮ್ಮನ್ನ ಅಣಗಿಸಿ ನೀ ನನ್ನನ್ನು ತಿನ್ಲಿಕ್ಕಾಗಲ್ಲ ಅಂತ ನಮ್ಮ ಮುಂದೆನೆ ಕ್ಯಾಕರಿಸಿ ಉಗಿದು ಹೋದ ಹಾಗೆ, ನಮ್ಗೊಂಚೂರು ಮರ್ಯಾದೆ ಇಲ್ಲ ಅನ್ನುವ ಹಾಗೆ ಮಾಡಿ ಹೋಯ್ತಲ್ವಾ. ಯಸ್ಯ ರಾಮಸ್ಯ ಅಯಂ ಕಿಂಕರಃ ಕಿಂ ವರ್ಣಯಾಮಃ. ಇವನು ಕಿಂಕರನೇ ಹಿಂಗಿದ್ರೆ ಇನ್ನು ಆ ರಾಮ ಹೇಗಿರ್ತಾನೆ? ತಸ್ಯ ರಾಮಸ್ಯ, ಯಸ್ಯ ರಾಮಸ್ಯ ಕಿಂಕರಃ, ಯಾವ ಶ್ರೀರಾಮಚಂದ್ರನ ಕಿಂಕರನೋ, ತಸ್ಯ ಕಿಂ ವರ್ಣಯಾಮಃ ಪೌರುಷಂ ದೃಷ್ಟಂ ಹಿ, ನೋಡಿದ್ರಿ ತಾನೆ. ಆ ಕಿಂಕರನ ಪೌರುಷವನ್ನ, ಸ್ವಾಮಿಗಾಗಿ ತೋರಿದ ಪೌರುಷವನ್ನ ನಾವು ಹೇಗೆ ವರ್ಣಿಸುವುದು, ಹೇಗೆ ಅದಕ್ಕೊಂದು ಮುಕ್ತಾಯ ಹಾಡುವುದು? ಅಂದ್ರೆ ಅಷ್ಟು ಅವನು ಭಯ ಹುಟ್ಟಿಸಿ ಹೋಗ್ಬಿಟ್ಟಿದ್ದಾನೆ. ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ವಿಷಯ ಗೊತ್ತಾಗ್ತಿಲ್ಲ, ಹೆಂಗ್ ಮಾಡುದು ಅಂತ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗಿದೆ. ಇದು ಎಲ್ಲರ ಮುಂದೆ ನಡೆದ ಘಟನೆ. ಎಲ್ಲೋ ನಮ್ಗೆ ಇದು ನಮ್ಮ ಮೇಲೆ ದಾಳಿನೇ ಮಾಡಿಲ್ಲ, ಸುಮ್ನೆ ಸ್ಟೇಟ್ ಏನು ಸ್ಟೇಟ್ಮೆಂಟ್ ಮಾತ್ರ ಹಾಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಎಲ್ಲ ಬೂದಿಯಾಗಿ ಕಾಣಿಸ್ತಾ ಇದೆ. ಯಾರು ಬಂದು ನೋಡಿದ್ರು ಗೊತ್ತಾಗುತ್ತೆ ಲಂಕೆ ಮೇಲೆ ಯಾರೋ ಬಾಂಬ್ ಹಾಕಿದ್ದಾರೆ ಅಂತ. ಅಂತದ್ರಲ್ಲಿ ಇದನ್ನ ಮುಚ್ಚಿಡ್ಲಿಕ್ಕೆ ಆಗದಿದೆ, ಯಾಕಂದ್ರೆ ಎಲ್ಲ ಕಡೆ ಹೊಗೆ ಎದ್ಬಿಟ್ಟಿದೆ. ಎಲ್ಲಿಂದ ನೋಡಿದ್ರು ದೂರದವ್ರು ಕಾಣ್ತಾ ಇದೆ, ಹೊಗೆ 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 ಹೊಗೆ, ಬರೀ ಹೊಗೆ. ಯಾರು ಈಗ ಆಚೆಯಿಂದ ಈಚೆ ಹೋಗಿ ಬರೋರಿಗೆ ಲಂಕೆಯಲ್ಲಿ ಆಶ್ರಯಕ್ಕೆ ಏನು ಜಾಗವೇ ಇಲ್ಲ, ಹಾಗಾಗಿ ಬಿಟ್ಟಿದೆ. ಅದರಿಂದಾಗಿ ಏನ್ ಹೇಳುದು ಆ ಕಪಿಯ ವೀರತನವನ್ನ, ಏನ್ ಹೇಳುದು ಅವನು ಹಚ್ಚಿದ ಬೆಂಕಿಯ ಪರಾಕ್ರಮವನ್ನ? ನಮಗೆ ಉಳಿಸ್ಲೇ ಇಲ್ಲ, ಎಂತದೂ ಉಳಿಸ್ಲಿಲ್ಲ, ನಮಗೋಸ್ಕರ ಅಂತ ಏನು ಉಳಿಲಿಲ್ಲ. ದೃಷ್ಟಂ, ನೋಡಲ್ಪಟ್ಟಿತಷ್ಟೇ. ಪ್ರತ್ಯಯ ಅಂತ ನಪುಂಸಕಲಿಂಗ ಪ್ರಥಮ ಏಕ. ಹಿ ಅವ್ಯಯ, ತಸ್ಯ ಷಷ್ಠಿ ಏಕ, ವೀರಸ್ಯ ಷಷ್ಠಿ ಏಕ, ಕಪೇಹೆ ಷಷ್ಠಿ ಏಕ. ಪೌರುಷಂ, ಪೌರುಷವನ್ನು, ಪೌರುಷವು ನಪುಂಸಕಲಿಂಗ ಪ್ರಥಮ ಏಕ. ಅದ್ಭುತಂ ನಪುಂಸಕಲಿಂಗ ಪ್ರಥಮ ಏಕ. ಕಿಂ ಅವ್ಯಯ, ವರ್ಣಯಾಮಃ ಲಟ್ ಉತ್ತಮ ಬಹು, ರಾಮಸ್ಯ ಷಷ್ಠಿ ಏಕ, ಯಸ್ಯ ಷಷ್ಠಿ ಏಕ. ಅಯಂ ಪುಲ್ಲಿಂಗ ಪ್ರಥಮ ಏಕ, ಅಯಂ ಇಮೌ ಇಮೇ. ಕಿಂಕರಃ ಪುಲ್ಲಿಂಗ ಪ್ರಥಮ ಏಕ, ಕಿಲ ಅವ್ಯಯ. ನೆಕ್ಸ್ಟ್. ದೀಪ ಅವ್ರು ಹೇಳಿ. ಶೋಷಯನ್ ಸ್ತಂಭಯನ್ ವಾಪಿ शोषयन् स्तम्भयन् वापि
ಮೇಘ ಅವ್ರು ಹೇಳಿ. ಶೋಷಯನ್ ಸ್ತಂಭಯನ್ ವಾಪಿ ಶೋಷಯನ್ ಸ್ತಂಭಯನ್ ವಾಪಿ ಶೋಷಯನ್ ಸ್ತಂಭಯನ್ ವಾಪಿ ಸಿಂಧುಂ ಸೀತಾಪತಿಸ್ತರೇತ್ ಸಿಂಧುಂ ಸೀತಾಪತಿಸ್ತರೇತ್ ಸಿಂಧುಂ ಸೀತಾಪತಿಸ್ತರೇತ್ ಲಂಕಾಯಾ ಸಂಕಟಂ ಕುರ್ಯಾತ್ ಲಂಕಾಯಾಃ ಸಂಕಟಂ ಕುರ್ಯಾತ್ ಲಂಕಾಯಾಃ ಸಂಕಟಂ ಕುರ್ಯಾತ್ ತತ್ರ ನೀತಿರ್ವಿಧೀಯತಾಂ ತತ್ರ ನೀತಿರ್ವಿಧೀಯತಾಂ ತತ್ರ ನೀತಿರ್ವಿಧೀಯತಾಂ ಸೇನಾಪತಿಃ ಸಿಂಧುಂ ಶೋಷಯನ್ ಸ್ತಂಭಯನ್ ವಾ. ಸೇನಾಪತಿಯಾದಂತಹ ನೀಲ ನೀಲ ಗೋವಿಂದ ನಾರಾಯಣ ನಾರಾಯಣ ನಾನು ಸೇನಾಪತಿ ಅಂತ ಓದ್ತಾ ಇದ್ದೇನೆ, ಅದು ಸೀತಾಪತಿ. ಏನ್ ಸೇನಾಪತಿ ಎಲ್ಲಿಂದ ಬಂದ ನೋಡಿದ್ವಿ. ಸೀತಾಪತಿಯು ಶ್ರೀರಾಮಚಂದ್ರನು ಶೋಷಯನ್ ಸ್ತಂಭಯನ್. ಶೋಷಯನ್ ಅಂದ್ರೆ ಒಣಗಿಸಿ ಬಿಡುದು, ಅಥವಾ ಸ್ತಂಭಯನ್ ಅಂದ್ರೆ ಕಲ್ ಮಾಡಿಬಿಡುದು, ನಡಿಬೋದು. ಆಮೇಲೆ ಸ್ತಂಭಯನ್ ಅಂದ್ರೆ ಅದ ತೆರೆನೇ ಬರದ ಹಾಗೆ ಗಟ್ಟಿ ಕಲ್ಲಾಗ್ಬಿಡುದು. ಯಾಕಂದ್ರೆ ನೀರಾಗಿದ್ರೆ ಕಾಲಿಟ್ರೆ ಒಳಗ್ ಹೋಗ್ಬಿಡುದು. ಅದರಿಂದ ಸ್ತಂಭನ ಮಾಡುದು ಅಂದ್ರೆ ಅದ ಅಲ್ಲಾಡದಂತೆ ನೀರನ್ನ ಗಟ್ಟಿ ಮಾಡಿಬಿಡುದು. ರಾಮಚಂದ್ರ ಇಡೀ ಸಿಂಧುವನ್ನೇ ಶೋಷಯನ್ ಸ್ತಂಭಯನ್ ವಾಪಿ, ಅವನು ಬೇಕು ಅಂತ ಬಯಸಿದ್ರೆ ಬತ್ತಿಸಿ ಬಿಡ್ತಾನೆ, ಇಂಗಿಸಿ ಬಿಡ್ತಾನೆ, ಒಣಗಿಸಿ ಬಿಡ್ತಾನೆ. ಇಲ್ಲ ಅಂದ್ರೆ ಇಡೀ ನೀರನ್ನ ನಿಲ್ಲಿಸಿ ಬಿಡ್ತಾನೆ. ಅದು ಅಲ್ಲಾಡ್ಲೇಬಾರದು, ಹೇಗಿದೆಯೋ ಹಾಗೆ ಅದರ ಮೇಲೆ ಹತ್ಕೊಂಡು ಹೋಗುವಾಗ ಕಲ್ಲು ಹತ್ಕೊಂಡು ಹೋದಾಗ ಹೋಗ್ತಾರೆ. ಸೇನಾಪತಿ ಸಿಂಧುಂ ತರೇತ್, ಸೀತಾಪತಿ ಸಿಂಧುಂ ತರೇತ್. ತರೇತ್ ಅಂದ್ರೆ ದಾಟುತ್ತಾನೆ. ಲಂಕಾಯಾ ಸಂಕಟಂ ಕುರ್ಯಾತ್. ಈಗ ಒಮ್ಮೆ ಆದ ಸಂಕಟವನ್ನೇ ಪರಿಹರಿಸ್ಕೊಳ್ಳಿಕ್ಕೆ ಒಂದ್ಸರ್ತಿ ಕೊರೋನಾ ಬಂದಾಗ್ಲೇ ಸಾಕಾಗೋಗಿಲ್ಲ, ಮತ್ತೆ 2ನೇ ಸರ್ತಿ 3ನೇ ಸರ್ತಿ ಬಂದ್ರೆ ನಮ್ಮ ಹತ್ರ ತಡ್ಕೊಳಿಕ್ ಶಕ್ತಿ ಇಲ್ಲ ಅನ್ನೋ ಹಾಗೆ ಲಂಕಾಯಾ ಸಂಕಟಂ ಕುರ್ಯಾತ್. ಒಮ್ಮೆನೆ ಸುಟ್ಟದ್ದನ್ನ ಸೆಟ್ ಮಾಡೋದ್ರೊಳಷ್ಟೊತ್ತಿಗೆ ಎಲ್ಲ ಗಂಟು ಮೂಟೆ ಕಟ್ಟಿ ಹೊರಡುವಷ್ಟು ಸಂಪತ್ತು ನಾಶ ಆಗಿದೆ. ತತ್ರ ನೀತಿರ್ ವಿಧೀಯತ, ಅದನ್ನ ಉಳಿಸ್ಲಿಕ್ಕೆ ಏನಾದ್ರೂ ಒಂದು ನೀತಿ, ಒಂದು ಉಪಾಯವನ್ನ ಅಥವಾ ಒಂದು ಯೋಚನೆಯನ್ನ ವಿಧೀಯತ ಅಂತ ಹೇಳಿ. ಲಂಕೆಗಾಗುವ ಪೀಡೆಯನ್ನ ತಪ್ಪಿಸುವುದಕ್ಕೆ ದಾರಿಯೊಂದನ್ನ ಹುಡುಕಿ ಅಂತ ಮಂತ್ರಿಗಳಿಗೆ ರಾವಣ ಆದೇಶಿಸುತ್ತಾನೆ. ಶೋಷಯನ್ ಶತ್ರು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಸ್ತಂಭಯನ್ ಸೇಮ್. ವಾಪಿ ಅಥವಾ ಮಾಡುತ್ತಾ, ಅಥವಾ ಒಂದು ಶೋಷಣೆ ಮಾಡ್ತಾ ಒಂದು ನಿಲ್ಲಿಸ್ತಾ, ಎರಡರಲ್ಲಿ ಒಂದು ಯಾವ್ದಾದ್ರು. ಸಿಂಧುಂ ದ್ವಿತೀಯ ಏಕ. ಸೀತಾಪತಿ ಪುಲ್ಲಿಂಗ ಪ್ರಥಮ ಏಕ. ಸೀತಾಯಾಹ ಪತಿ. ತರೇತ್ ತೃ ಪ್ಲವನ ತರಣಯೋ ವಿಧಿಲಿಂಗ್ ಪ್ರಥಮ ಏಕ. ಲಂಕಾಯಾಹ ಷಷ್ಠಿ ಏಕ. ಸಂಕಟಂ ದ್ವಿತೀಯ ಏಕ. ಕುರ್ಯಾತ್ ವಿಧಿಲಿಂಗ್ ಪ್ರಥಮ ಏಕ. ತತ್ರ ಅವ್ಯಯ. ನೀತಿ ಈಕಾರ ಅಂತ ಸ್ತ್ರೀಲಿಂಗ ಪ್ರಥಮ ಏಕ. ನೀತಿ ನೀತಿ ನೀತಯಃ. ವಿಧೀಯತಾಂ ವಿಧೀಯತಾಂ ವಿಧೀಯೇತಾಂ ವಿಧೀಯಂತಾಂ. ಧಾನ್ಯ ಧಾರಣೆ. ಮುಂದೆ ಆಗಬಹುದಾದ ಅಲರ್ಟ್ ಅಲಾರ್ಮ್ ಅನ್ನ ಹೊತ್ಸಿ ಲಂಕೆಗೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ಬಂದು ಒಬ್ಬ ಸಿಂಗಲ್ ಕಪಿನೇ ನಮ್ಮನ್ನ ಪೂರ್ತಿ ಸುಟ್ಟು ಹೋಯ್ತು. ಇನ್ನು ಕಪಿ ಸೇನೆ ಜೊತೆಗೆ ರಾಮಚಂದ್ರ ತನ್ನ ಪಟಾಲಂ ಕರ್ಕೊಂಡು ಬಂದ್ರೆ ನಾವು ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಏನಾದ್ರೂ ಉಪಾಯ ಹೂಡಿ ಅವ್ರು ಇಲ್ಲಿಗೆ ಬಂದು ಏನೋ ಮಾಡುವುದಕ್ಕಿಂತ ಮುಂಚೆ ನಾವೇನಾದ್ರೂ ಅವ್ರಿಗೆ ಪ್ರತ್ಯುತ್ತರ ಕೊಡ್ಬೇಕು, ಇದಕ್ಕೇನಾದ್ರೂ ಮಾಡಿ ಅಂತಾನೆ. ವಿಭೀಷಣ ಏನ್ ಹೇಳ್ದ ಅದನ್ನ ಮತ್ತೆ ನಾಳೆಯ
ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ ಕೃಷ್ಣ.